ಹರೇ ಕೃಷ್ಣ ಎಲ್ಲರಿಗೂ. ವೆಲ್ಕಮ್ ಟು ಮೈ ವ್ಲಾಗ್. ಅಲ್ಲ ಮೈ ಫಸ್ಟ್ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದು ವಿಡಿಯೋ ಮಾಡೋದು ಮರ್ತೋದೆ, ಟು ಬಿ ಆನೆಸ್ಟ್, ಬಿಕಾಸ್ ಫಸ್ಟ್ ವ್ಲಾಗ್ ಗೈಸ್, ಇಟ್ ಹ್ಯಾಪನ್ಸ್. ಅದಕ್ಕೆ ಸೊ ಇವತ್ತು ನಾವು ಹೋಗ್ತಾ ಇರೋದು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ. ಈ ಮಾನ್ಸೂನಲ್ಲಂತೂ ಈ ಪ್ಲೇಸ್ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಹೋಗ್ತಾ ಐ ವಿಲ್ ಟೆಲ್ ಯು ಎಲ್ಲಿಗೆ ಹೋಗ್ತಾ ಇರೋದು ಏನು ಅಂತ. ಸೊ ಗೈಸ್ ಬನ್ನಿ, ಲೇಟ್ ಆಗಿದೆ, ಹೊರಡೋಣ. ಶೂ ಹಾಕ್ಕೊಂಡು ಲೆಟ್ಸ್ ಗೋ. ಸೊ ನಮ್ಮ ಗುಡ್ಡನೊಬ್ಬನೇ ಬಿಟ್ಟು ಹೋಗ್ಬೇಕು. ಗುಡ್ಡು ಸ್ವಲ್ಪ ಅವನೊಬ್ಬನೇ ಇರ್ತಾನೆ. ಆ್ಯಂಡ್ ಬನ್ನಿ, ಲೆಟ್ಸ್ ಗೋ. ಬಾಯ್ 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 ಬಾಯ್. ಸೊ ಗಾಯ್ಸ್, ಇದು ಜಸ್ಟ್ ಒನ್ ಡೇ ಪಿಕ್ನಿಕ್ ಥರ ಅಷ್ಟೇ. ಸೊ ಗಾಯ್ಸ್, ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ನೋಡಿ, ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ಇವಾಗ ಹೋಗಿ ಬಸ್ ಹತ್ತಬೇಕು. ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ಆ್ಯಂಡ್ ನಮ್ಮ ಮಮ್ಮಿ, ನಮ್ಮ ಅಣ್ಣ ಟಿಫನ್ ಎಲ್ಲ ಇಟ್ಕೊಂಡು ಬರ್ತಿದ್ದಾನೆ, ಪಿಕ್ನಿಕ್ ಅಲ್ವಾ. ಸೊ ಬನ್ನಿ ಹೋಗಿ ಬಸ್ ಹತ್ತೋಣ. ಅದಕ್ಕೂ ಮುಂಚೆ ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವರಿಬ್ರಿಗೂ ಹೆಂಗೆ ಅನಿಸುತ್ತೆ, ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮಮ್ಮಿ, ಫಸ್ಟ್ ವ್ಲಾಗ್ ಇದು, ಏನು ಹೇಳ್ತೀರಾ? ಇವಾಗ ಸ್ಟಾರ್ಟ್ ಮಾಡಿದ್ಯಾ, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಬನ್ನಿ ಗೈಸ್, ನಮ್ಮ ಅಣ್ಣನ ಕೇಳೋಣ. ಉದಯ್, ಏನು ಅನಿಸುತ್ತೆ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ಯಾ. ಹಾಂ, ಸ್ವಲ್ಪ ಜೋರಾಗಿ ಮಾತಾಡಿ. ಚೆನ್ನಾಗಾಗಲಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಫಾಲೋವರ್ಸ್ ಬೇಗ ಆಗ್ತಿದ್ದಾರೋ ಹಂಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸೊ ಬನ್ನಿ ಗೈಸ್, ಹೋಗೋಣ. ಆ್ಯಂಡ್ ಹಾಂ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳಿಲ್ಲ ಇನ್ನು ನಾನು. ಸೊ ನಾವು ಹೋಗ್ತಾ ಇರೋದು ಜೋಗ್ ಫಾಲ್ಸ್. ಯಾ, ಸೊ ಈ ಮಾನ್ಸೂನಲ್ಲಂತೂ ಜೋಗ್ ಫಾಲ್ಸ್ ನೋಡೋಕ್ಕೆ ಸಖತ್ತಾಗಿರುತ್ತೆ. ಬನ್ನಿ ಹೋಗಿ ನೋಡೋಣ. ಆ್ಯಂಡ್ ಜರ್ನಿ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಸಿಟಿ ಬಸ್ ಮಿಸ್ ಆಯಿತು ಆ್ಯಂಡ್ ಆಲ್ರೆಡಿ ಲೇಟ್ ಆಗಿದೆ. ಸೊ ಹಾಗಾಗಿ ಆಟೋ ತೊಗೊಂಡು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಬಸ್ ಸಿಕ್ಕಿದೆ, ಹೊರಡೋಣ. ಅವರಿಬ್ಬರು ಆಲ್ರೆಡಿ ಹೋಗಿದ್ದಾರೆ. ಆ್ಯಂಡ್ ಹತ್ಬೇಕು. ಅವ್ರು ಆಲ್ರೆಡಿ ನನ್ನ ಬಿಟ್ಟು ಹೋಗಿ ಕೂತಿದ್ದಾರೆ ಇಬ್ಬರು. ನನಗೆ ಸ್ವಲ್ಪ ಲೇಟ್ ಆಯಿತು, ATMಗೆ ಹೋಗಿದ್ದೆ. ಸೊ ಲೆಟ್ಸ್ ಗೋ. ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ? ಆಲ್ಮೋಸ್ಟ್ ಸಾಗರ ಹತ್ರ ಇದ್ದೀವಿ. ಆ್ಯಂಡ್ ನನಗಂತೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ ಗೈಸ್. ಐ ಹ್ಯಾವ್ ಅ ಮೋಷನ್ ಸಿಕ್ನೆಸ್. ಅದರಲ್ಲಿ ಬೇರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ಉಜ್ಜುತ್ತಾ ಇದ್ದಾನೆ. ನೆಕ್ಸ್ಟ್ ಲೆವೆಲ್. ನನಗೆ ಅವ್ನು ಫೋನ್ ನೋಡ್ತಾ ಇದ್ರೆ ನನಗಿಲ್ಲಿ ವಾಮಿಟ್ ಬರೋಂಗೆ ಆಗ್ತಿದೆ. ಸೊ ಎನಿವೇಸ್, ಹೋಗಿ ರೀಚ್ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಐ ಡೋಂಟ್ ನೋ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಸಮ್ವೇರ್ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾವೀಗ ಏನಂದು ಸಾಗರ. ಸೊ ಸಾಗರದಲ್ಲಿದ್ದೀವಿ. ನಾವು ಹತ್ತಿದ ಬಸ್ಸು ನಮಗೆ ಡೈರೆಕ್ಟ್ ಜೋಗ್ ಫಾಲ್ಸಿಗೆ ಸಿಗಲಿಲ್ಲ. ಸೊ ಹಾಗಾಗಿ ಸಾಗರಾಗೆ ಬಂದು ಸಾಗರದಿಂದ ಜೋಗ್ ಫಾಲ್ಸ್ ಹೋಗ್ಬೇಕು. ಸಾಗರ ವೆದರ್ ಅಂತೂ ಕ್ರೇಜಿ ಆಗಿದೆ. ಆ್ಯಂಡ್ ಮಾನ್ಸೂನಲ್ಲಿ ಕೇಳಬೇಕಾ, ನಮ್ಮ ಮಲೆನಾಡು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಸಕ್ಕತ್ತಾಗಿದೆ. ನೋಡಿ, ಇದು ಬಸ್ ಸ್ಟಾಪಲ್ಲಿ ಜಸ್ಟ್ ನೋಡಿ ಹೆಂಗಿದೆ. ಸೊ ನೋಡಿ, ಸಾಗರ ಬಸ್ ಸ್ಟಾಪಲ್ಲಿದ್ದೀವಿ ಅಷ್ಟೇ. ಸೊ ಈಗ ಇಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಬೇಕು. ನಾನು ಸ್ವಲ್ಪ ದೂರ ಬಂದು ಮಾತಾಡ್ತಿದ್ದೀನಿ ಗೈಸ್. ಅಲ್ಲಿ ಜನದ ಮುಂದೆ ಮಾತಾಡೋಕೆ ಒಂಥರ ಆಯಿತು, ಅದಕ್ಕೆ ಸೈಡಿಗೆ ಬಂದು ಮಾತಾಡ್ತಾಯಿದ್ದೀನಿ. ಎನಿವೇಸ್, ರೂಢಿ ಆಗಬೇಕು ಸ್ವಲ್ಪ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಟು ಜೋಗ್ ಫಾಲ್ಸ್. ಮತ್ತೆ ಬಸ್ ಹತ್ತಬೇಕು, ಬಸ್ ಇಳಿಬೇಕು. ಬನ್ನಿ ಹೋಗೋಣ. ಸೊ ಫೈನಲಿ ಜೋಗ್ ಫಾಲ್ಸ್ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿ ಟಿಕೆಟ್ ತೊಗೊಂಡು ಈಗ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ನೋಡೋಣ ಹೇಗಿದೆ ಜೋಗ್ ಅಂತ.
ಇದೇ ಎಂಟ್ರೆನ್ಸು. ಜನ ಮಾತ್ರ ಸಕ್ಕತ್ತಿದ್ದಾರೆ. ಅದರಲ್ಲೂ ಸಂಡೇ ಬಂದಿದ್ದೀವಿ. ಬಸ್ ಅಂತೂ ಸಿಗಲೇ ಇಲ್ಲ, ಅಷ್ಟು ರಶ್ ಇತ್ತು. ಇಲ್ಲೂ ಅಷ್ಟೇ ತುಂಬ ಜನ ಇದ್ದಾರೆ. ಅಲ್ಲಿ ಹೋಗೋಕ್ಕಾಗಲ್ಲ ಅನ್ಸುತ್ತಲ್ಲ. ನೋಡಿ ಅಲ್ಲೊಂದು ಮನೆ ಬೇರೆ ಇದೆ. ಕಾಣಿಸುತ್ತೆ ಅಲ್ವಾ ಕ್ಲಿಯರಾಗಿ? ಅಲ್ಲೊಂದು ಮನೆ ಇದೆ. ಐ ಥಿಂಕ್ ಅಲ್ಲಿರೋದು ಹೋಮ್ ಸ್ಟೇನ ಹೌದೇ? ನೋಡಿ ಜೋಗ್ ಫಾಲ್ಸ್. ಅಲ್ಲೂ ಹೋಗ್ಬೋದು ನಾವು ನೆಕ್ಸ್ಟ್ ಸರಿ ಬಂದಾಗ ಪ್ಲ್ಯಾನ್ ಮಾಡೋಣ. ಹಾಂ, ಒಂದ್ಸಲಿ ಅಲ್ಲಿ ಸ್ಟೇ ಮಾಡಬೇಕು ಗೈಸ್. ಅದು ಹೋಮ್ ಸ್ಟೇನೇ ಏನು ಗೊತ್ತಿಲ್ಲ. ಹೋಮ್ ಸ್ಟೇನೇ. ಹಾಂ, ಇದು ಕ್ರೇಜಿ ಆಗಿರುತ್ತೆ ಅಲ್ಲಿ ಸ್ಟೇ ಮಾಡಿದ್ರೆ. ಇದು ಹೋಟೆಲ್. ಇದು ಹೋಟೆಲ್ ಮನೆನೋ ಗೊತ್ತಿಲ್ಲ. ಇಲ್ಲೊಂದಿದೆ. ದಿಸ್ ಇಸ್ ಜೋಗ್ ಫಾಲ್ಸ್. ಇದು ಏನೇನು ಇದೆ? ರಾಜಾ ರಾಣಿ ರೂರಲ್ ರಾಕೆಟ್. ರಾಜಾ ರಾಣಿ ರೂರಲ್ ರಾಕೆಟ್ ಕರೆಕ್ಟಾ? ಆರ್ಡರಲ್ಲಿ ಯಾವ್ದು ಗೊತ್ತಿಲ್ಲ ಆದರೆ ನಾನು ಅಂದ್ಕೊಂಡಿದ್ದೀನಿ ಇದು 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 ಇದು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಅಲ್ಲಿ ಇಳಿಯೋ ಥರ ಇದೆ, ಬಟ್ ಯಾರು ಅಲ್ಲಿ ಬಿಡ್ತಿಲ್ಲ ಯಾರನ್ನೂ. ಅದು ಮೊದಲಿತ್ತಂತೆ. ನಾವು ಮಮ್ಮಿ ಅವರೆಲ್ಲ ಹೋಗಿ ಬಂದಿದ್ದಾರೆ. ಅಮ್ಮ ಅವರೆಲ್ಲ ಹೋಗೋ ಟೈಮಲ್ಲಿ ಅವಾಗೆಲ್ಲ ಬಿಟ್ಟಿದ್ರಂತೆ. ಬಟ್ ಇವಾಗ ಬಿಟ್ಟಿದ್ರೆ ಸಖತ್ತಾಗಿರ್ತಿತ್ತು. ಬಟ್ ಏನಿವೆ ಇಲ್ಲಿ ತುಂಬ ಜನ ಇದ್ದಾರೆ. ನಂಗೆ ಮಾತಾಡೋಕ್ಕೆ ಒಂಥರ ಆಗ್ತದೆ ವ್ಲಾಗಲ್ಲಿ. ಅದು ಫಸ್ಟ್ ವ್ಲಾಗ್ ಬೇರೆ. ಜನ ಇರೋವಂಥ ಪ್ಲೇಸ್ಗೆ ಬಂದುಬಿಟ್ಟಿದ್ದೀನಿ. ಹೋಗೋಣ. ಪ್ಯಾರೆಟ್ ಇದೆ. ಸೊ ಆಯಿತು ನೋಡಿ, ಇದು ಫೈನಲಿ ಜೋಗ್ ಫಾಲ್ಸ್. ಎಲ್ಲಿ ಎಲ್ಲ ಬಿಟ್ಟಿದ್ದಾರೆ ಅದೆಲ್ಲ ನೋಡಿ ಗೈಸ್, ಎಲ್ಲ ಕ್ಯೂಟ್ ಆಗಿದೆ. ಗೈಸ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಹೊಟ್ಟೆ ಫುಲ್ ಹಸ್ಬಿಟ್ಟಿದೆ. ಆ ಬಸ್ಸಲ್ಲಂತೂ ಒಂದು ಗಾಡಿ ಜನ ಇದ್ದರು. ನಾವು ಪಿಕ್ನಿಕ್ ಅಂತ ಟಿಫನ್ ಕೂಡ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಹಾಗಾಗಿ ಪ್ಲೇಸ್ ಹುಡುಕ್ತಾ ಇದ್ದೀವಿ ಎಲ್ಲಿ ತಿನ್ನೋದು ಅಂತ. ಬನ್ನಿ ನೋಡೋಣ. ಹೊಟ್ಟೆ ಬೇರೆ ಫುಲ್ ಹಸಿಸಿದೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಹಿಂದೆ ಹೋಗು ಅನ್ಸಲ್ಲ. ಹಾಂ, ಚೆನ್ನಾಗಿತ್ತು. ಹಾಂ, ಜನ ತುಂಬ ಇದ್ದಾರೆ. ಅದೇ ಫೋಟೋ ತಗೊಳಕ್ಕಾಗ್ತಿಲ್ಲ, ಏನಿಲ್ಲ. ಆಮೇಲೆ ಚೆನ್ನಾಗಾಯ್ತು ತುಂಬ. ರಿನೋವೇಷನ್ ಮಾಡ್ತಿದ್ದಾರೆ. ಹಾಗಾದರೆ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕಷ್ಟೆ, ಏನಿಲ್ಲ. ಸೊ ಬನ್ನಿ ನೋಡೋಣ. ಟಿಫನ್ ಮಾಡಬೇಕು ಫಸ್ಟು. ನೋಡಿ ಟಿಫನ್ ತಂದಿದ್ದೀವಿ. ಹಾಂ, ಸೊ ಗಾಯ್ಸ್ ಫೈನಲಿ ಜೋಗ್ ಫಾಲ್ಸ್ ನೋಡಿದ್ದಾಯಿತು. ನೋಡಿ ಬಂದು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡಿದ್ವಿ, ಪ್ಲೇಸ್ ಹುಡುಕಿದ್ವಿ. ಬಟ್ ಅಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಸಿಗಲಿಲ್ಲ. ಇಲ್ಲಿ ಎಂಟ್ರೆನ್ಸಲ್ಲಿ ಜಾಗ ಇತ್ತು. ಸೊ ದಟ್ಸ್ ವೈ ವಿ ಆರ್ ಈಟಿಂಗ್. ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು ಗಾಯ್ಸ್. ಬೆಳಗ್ಗೆಯಿಂದ ಜರ್ನಿ ಮಾಡಿ ಮಾಡಿ ಆ ಜನದಲ್ಲಿ ತಲೆನೋವು ಬಂದುಬಿಟ್ಟಿತ್ತು. ಅದರಲ್ಲಿ ಬೇರೆ ಸಂಡೇ ಇವತ್ತು ಹೇಳಬೇಕಾ. ನೋಡಿ ಇಲ್ಲಿ ಇವರಿಬ್ಬರು ಕುತ್ಕೊಂಡು ತಿಂತಾ ಇದ್ದಾರೆ. ನಾನು ಕೂತಿದ್ದೆ, ಬಟ್ ಜೀನ್ಸ್ ಪ್ಯಾಂಟ್ ಅಲ್ಲ, ಸೊ ಟೈಟ್ ಆಯಿತು. ಹಾಗಾಗಿ ಇಲ್ಲಿ ಒಬ್ಬಳೇ ಆರಾಮಾಗಿ ಕೂತಿದ್ದೀನಿ. ನೋಡಿ ತಿಂತಾ ಇದ್ದಾರೆ ಹೊಟ್ಟೆ ಹಸ್ಬಿಟ್ಟು. ತುಂಬ ಜನ ಇದ್ದಾರೆ ನೋಡಿ. ಎಷ್ಟು ಗಾಡಿಗಳು ಅಲ್ಲಿಂದ ನಿಂತಿದೆ ಗಾಡಿಗಳು. ಮತ್ತೆ ಈಗ ಹೋಗ್ಬೇಕಾದ್ರೂ ಅಷ್ಟೇ ಜನ ಇರ್ತಾರೆ. ಸೀಟ್ ಸಿಗೋದಂತೂ ಡೌಟು. ಎನಿವೇಸ್ ನೋಡೋಣ. ಬಸ್ಸಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆ ಜನ ನೋಡಿಬಿಟ್ಟೆ ನಂಗೆ ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಬೇರೆ ಫಸ್ಟ್ ಟೈಮು ಇಷ್ಟು ಜನ ಇರೋ ಜಾಗಕ್ಕೆ ಬಂದಿದ್ದೀನಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ ಜನ ನೋಡಿ. ಅವಾಗವಾಗ ಬ್ಲ್ಯಾಂಕ್ ಆಗಿಬಿಡುತ್ತೆ ಮೈಂಡು. ಸೊ ಫೈನಲಿ ಸಾಗರಕ್ಕೆ ಬಂದ್ವಿ. ಅಲ್ಲಿ ಜೋಗ್ ಫಾಲ್ಸ್ನ ಸಾಗರಕ್ಕೆ ಬರೋ ಅಷ್ಟರಲ್ಲಿ ತಲೆನೋವು ಬಂದುಬಿಡ್ತು. ಅಷ್ಟು ಜನ ಇದ್ದರು, ಅಷ್ಟು ರಶ್ ಇತ್ತು ಬಸ್ಸು. ಫೈನಲಿ ಇವಾಗ ಬಂದ್ವಿ. ಆ್ಯಂಡ್ ತಲೆನೋವ್ತಿತ್ತು ಅಂತ ಟೀ ಕುಡಿತಾ ಇದ್ದೀನಿ. ನಮ್ಮ ಮಮ್ಮಿ ಎಲ್ಲ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಕುಡಿತಿದ್ದಾರೆ, ಬನ್ಸ್ ತೊಗೊಂಡಿದ್ದಾರೆ. ಹೆಂಗಿತ್ತು ಬಸ್ ಜರ್ನಿ? ಹಾಂ, ತುಂಬ ಸುಸ್ತಾಯಿತು.
ತುಂಬ ಸುಸ್ತಾಯಿತು. ಜೋಗ್ ನೋಡ್ಕೊಂಡು ಫೈನಲಿ ಸಾಗರ್ ಬಂದು ತಲುಪಿದ್ದೀವಿ. ಮತ್ತೆ ಇವತ್ತು ಜಗಳ ಆಡ್ಕೊಂಡೆಲ್ಲ ಫುಲ್ಲು ಸೀಟ್ ಹಿಡ್ದಿದ್ದಾನೆ. ಹೆಂಗೆ ಅನ್ನಿಸ್ತು ಜಗಳ ಆಡಿ? ಸೀಟ್ ಇಟ್ಟಿದ್ದಾನಲ್ಲ, ಅದು ಖುಷಿ ಆಯಿತು. ಫೈನಲಿ ಹಿಡ್ದಿದ್ದೀನಿ. ಇಲ್ಲ ನೀರು ಛತ್ರಿ ಜೊತೆ ಅವನು ಓಡಿಸ್ತಿದ್ದೆ. ಆಧಾರ್ ಕಾರ್ಡ್ ಫ್ರೀ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟಿದೆ. ಟೂರಿಸ್ಟ್ ಪ್ಲೇಸ್ಗಳು ಹೋಗೋಕ್ಕಾಗ್ತಿಲ್ಲ. ಫಸ್ಟ್ ತೆಗ್ದಾಕ್ಬೇಕಂತ ಸೀಟ್ ಹಿಡಿದಿದ್ದಾನೆ. ತಲೆನೋವು ಬರುತ್ತೆ, ಅಷ್ಟು ಜಗಳ ಆಡ್ತಾರೆ ಒಂದು ಸೀಟ್ ಹಿಡಿಯೋಕ್ಕೆ. ಅಂದರೆ ಜಗಳ ಹಿಡ್ದಿದ್ದೆ ಕೂತಿದ್ದು ನೀನು. ನಾವು ಸೀಟ್ ಹಾಕಿದ್ರೂ ನಮಗೆ ಬಿಡಲ್ಲ, ಅಷ್ಟು ತಲೆ ತಿಂತಾರೆ. ಫಸ್ಟ್ ಆಫ್ ಆಲ್ ಸೀಟ್ ಹಾಕಬಾರ್ದು, ಆದರೆ ಹಾಕಲೇಬೇಕಾಗಿತ್ತು. ಅಷ್ಟು ಜನ ಇದ್ರು. ಸೀಟ್ ಹಾಕಕ್ಕೆ ಹೋಗಬೇಡಿ, ರಿಸರ್ವೇಷನ್ ಅಲ್ಲ, ಅದು ವೇಟ್ ಮಾಡೋಕ್ಕಾಗುತ್ತೆ. ಇಂಡಿಯನ್ಸ್ ನನಗೆ ಎಲ್ಲರೂ ಬೈತಾ ಇದ್ದಾರೆ, ನಮ್ಮ ಮಮ್ಮಿ ಮತ್ತು ನಮ್ಮ ಅಣ್ಣ. ವ್ಲಾಗ್ ಮಾಡೋಕ್ಕೆ ಬರಲ್ಲ ಅಂದರೆ ಯಾಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ. ಏನೂ ಮಾಡೋಕ್ಕಾಗಲ್ಲ, ಫಸ್ಟ್ ವೀಡಿಯೋ ಇಟ್ ಹ್ಯಾಪನ್ಸ್. ನಾವು ನೋಡಿ ಅನ್ಕೊತೀವಿ ಬೇರೆಯವ್ರಿಗೆಲ್ಲ ಎಷ್ಟು ಈಸಿ ಅಂತ, ಬಟ್ ಇವತ್ತು ಗೊತ್ತಾಗ್ತಿದೆ ಅದಷ್ಟು ಈಸಿ ಅಲ್ಲ. ಒಂಚೂರು ಬನ್ಸ್ ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ನನಗೆ ಬಿಡಲ್ಲ. ಗೈಸ್ ಎಂಥ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ಆವಾಗಲೇ ಹೋಟ್ಲಲ್ಲಿ ಕೂತಿದ್ವಲ್ಲ, ನಾವು ಕೇಳಿ ತಿನ್ನಬೇಕು ಆಯಿತಾ. ನಮ್ಮ ಅಣ್ಣನಂಥವ್ರಾದರೆ ಕೇಳೋದು ಹೆಂಗೆ ಅಂತ ಅದಕ್ಕೂ ಮುಜುಗರ ಪಡ್ಕೋತಾರೆ, ಬಟ್ ಕೇಳಿ ತಿನ್ನಬೇಕು. ಒಂದು ಪ್ಲೇಟ್ ಬನ್ಸ್ಗೆ 70ನೋ 80ನೋ ತೊಗೊಂಡ್ರು. ಯಪ್ಪ ದೇವ್ರೆ, ಅಷ್ಟಕ್ಕೆ ಊಟನೇ ಮಾಡಿಬಿಟ್ಟು ಬರ್ಬೋದಿತ್ತು. ಅದು ಚೆನ್ನಾಗೂ ಇರಲಿಲ್ಲ. ಸುಮ್ಮನೆ ಟೂರಿಸ್ಟ್ ಬರ್ತಾರೆ ಅಂತ ಎಗ್ಗ ರೇಟ್ ಹೇಳ್ತಾರೆ. ನೀವು ಎಲ್ಲೇ ಹೋದರೂ ಅಷ್ಟೇ ಗೈಸ್, ಕೇಳಿಬಿಟ್ಟು ಎಷ್ಟು ಏನು ಅಂತ ತಿನ್ನಿ. ಅದು ಎಂಥ ದೊಡ್ಡ ಹೋಟೆಲ್ಲೇ ಆದ್ರೂ ಪ್ರೈಸ್ ಎಷ್ಟು ಅಂತ ನೋಡಲೇಬೇಕು, ಇಲ್ಲಾಂದರೆ ಸುಮ್ಮನೆ ಈ ಥರ ಸ್ಕ್ಯಾಮ್ ಆಗುತ್ತೆ. ಅದೆಲ್ಲ ಎಲ್ಲಿದ್ದಾನವನು ಉದಯ್ ನೋಡಿ, ಇವನಂಥವ್ರಿದ್ದರೆ ಮುಗೀತು ಕತೆ ಮನೆಯಲ್ಲಿ. ಒಂದು ಮಾತಾಡೋದು ಹಿಂಗೆ ಅಂತಾನೆ, ಯಪ್ಪ ರಾಮ. ಬಟ್ ಅವನಿಂದ ನಮಗೆ ಲಾಸ್ ಆಯಿತು. ಎನಿವೇಸ್, ಸೊ ಇವಾಗ ಬಸ್ ಹತ್ತಿದ್ವಿ, ಸೀದಾ ಮನೆಗೆ ಹೋಗಬೇಕು. ಆ್ಯಂಡ್ ಫುಲ್ ಟಯರ್ಡ್ ಆಗಿದ್ದೀನಿ ಗೈಸ್, ನಿಜ ಸಕ್ಕತ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದು ಸಂಡೇ ಹೋಗಿ ಬಂದು ಸಂಡೇ ಬಂದಿದ್ದೀವಿ. ನೆಕ್ಸ್ಟ್ ಲೆವೆಲ್ ರಶ್ ಇತ್ತು. ಸದ್ಯಕ್ಕೆ ನಮ್ಮ ಬಸ್ ಇನ್ನೂ ರಶ್ ಇಲ್ಲ, ಆರಾಮಾಗಿ ಸೀಟ್ ಸಿಕ್ತು. ಸೊ ಎಸ್ ಇಷ್ಟು ದಿನ ನಾನು ಅನ್ಕೋತಿದ್ದೆ ದಟ್ ಬೇರೆ ವ್ಲಾಗ್ಸ್ ಎಲ್ಲ ನೋಡ್ತಿದ್ನಲ್ಲ, ಅವಾಗೆಲ್ಲ ತುಂಬ ವ್ಲಾಗ್ಸ್ ನೋಡಿದ್ದೀನಿ ಚಿಕ್ಕ ವಯಸ್ಸೆಲ್ಲ. ಬಟ್ ಅವಾಗೆಲ್ಲ ಅನ್ಕೋತಿದ್ದೆ ಈಸಿ ವ್ಲಾಗ್ ಮಾಡೋದೆಲ್ಲ ಅಂತ. ಬಟ್ ಈಸಿ ಇಲ್ಲ ಗೈಸ್ ಆಯಿತಾ. ಅನ್ಕೊಬೋದು ಎಲ್ಲರೂ, ಅದರಲ್ಲೇನಿದೆ, ಕ್ಯಾಮ್ರಾ ಆನ್ ಮಾಡೋದು ಮಾತಾಡೋದು ಅಷ್ಟೇ. ಬಟ್ ಇಲ್ಲ, ಕ್ಯಾಮ್ರಾ ಆನ್ ಮಾಡಿ ಕೈಯಲ್ಲಿ ಹಿಡ್ಕೊಂಡ್ರೆ 1 ಸೆಕೆಂಡ್ ಏನು ತಲೆ ಓಡೋದಿಲ್ಲ. ಲೈಕ್ ಹೆಂಗಾಗತ್ತೆ ಅಂದರೆ, ಇದು ನನ್ನ ಫಸ್ಟ್ ವ್ಲಾಗು. ಇದರಲ್ಲಿ ನಾನು ಫಸ್ಟ್ ಎಲ್ಲೂ ಕ್ಯಾಮ್ರಾಗ ಮಾತಾಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಕ್ಯಾಮ್ರಾ ಶೈನೆಸ್ ಇಲ್ಲ, ಬಟ್ ಅದು ಏನಂತಾರೆ, ಕ್ಯಾಮ್ರಾ ಆನ್ ಮಾಡಿ ಹಿಡ್ಕೊಂಡಿದ್ದಂಗೆ 1 ಸೆಕೆಂಡ್ ತಲೆ ಬ್ಲ್ಯಾಂಕ್ ಆಗಿಬಿಡುತ್ತೆ, ಏನು ಮಾತಾಡಲಿ ಅಂತ. ಸೊ ಹಂಗಾಗತ್ತೆ. ಅದರಲ್ಲೂ ಸ್ವಲ್ಪ ಜನ ಎಲ್ಲ ಬಂದುಬಿಟ್ರೆ ಅಂತೂ ಮುಗ್ದೇ ಹೋಯ್ತು. ಅದು ಆಗುತ್ತೆ ಗೈಸ್, ಸ್ವಲ್ಪ ಒಂದು 5-6 ವೀಡಿಯೋ ಹಂಗಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅದಕ್ಕೆ ನಮ್ಮ ಮಮ್ಮಿ ನಮ್ಮ ಅಣ್ಣ ಎಕ್ಸ್ಪರ್ಟ್ಸ್ ಲೆವೆಲ್ಲಿಗೆ ನನಗೆ ಅಡ್ವೈಸ್ ಎಲ್ಲ ಕೊಟ್ಟು ಬೈತಾಯಿದ್ರು, ಏನು ಮಾಡಿದೆ ವ್ಲಾಗ್ ನೀನು ಬೋರಿಂಗ್ ಆಗಿ ಅಂತೆಲ್ಲ. ಸೊ ಏನು ಮಾಡೋದು, ನಾಳೆಯಿಂದ ಅವ್ರಿಗೆ ಕೊಟ್ಬಿಡ್ತೀನಿ ವ್ಲಾಗ್ ಮಾಡಿ ಅಂತ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ ಗೈಸ್, ರೂಢಿ ಆಗಬೇಕು. ರೂಢಿ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಈ ಥರ ವ್ಲಾಗ್ಸ್ ಆಗುತ್ತೆ. ಎಷ್ಟು ಸಲ ನಾನು ಕ್ಯಾಮ್ರಾ ತೆಗ್ದಿದ್ದೀನಿ ಜೋಗ್ ಫಾಲ್ಸ್ ಹತ್ರನೂ ಮಾತಾಡೋಣ ಅಂತ, ಬಟ್ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತಿದೆ, ಏನು ಮಾತಾಡೋದು ಏನೂ ಗೊತ್ತಿಲ್ಲ ಆ ಥರ. ಸೊ ನೋಡೋಣ, ಈಗ ಹೊರಟಿ ಮನೆಗೆ ಹೋಗಿ ಅಲ್ಲಿ ಕಂಟಿನ್ಯೂ ದ ವ್ಲಾಗ್. ಫುಲ್ ಸುಸ್ತಾಗಿದೆ ಗೈಸ್. ಲೆಟ್ಸ್ ಗೋ. ಮನೆಗೆ ಹೋಗಿ ಮಲ್ಕೊಂಬಿಟ್ರೆ ಸಾಕಾಗಿದೆ, ಬನ್ನಿ. ಸೊ ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಆ್ಯಂಡ್ ಜಸ್ಟ್ 10 ಮಿನಿಟ್ಸ್ ಆಯಿತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ. ಟಯರ್ಡ್ ಆಗಿತ್ತು ಗೈಸ್. ಅಲ್ಲಿ ಹೋಗಿ 2 ಸಲ ಬಸ್ ಕ್ಯಾಚ್ ಮಾಡಬೇಕಿತ್ತು 2 ಹತ್ರ, ಮತ್ತೆ ವಾಪಸ್ ಅದೇ 2 ಹತ್ರ ಬಸ್ ಕ್ಯಾಚ್ ಮಾಡಬೇಕು, ಬಿಕಾಸ್ ಇಲ್ಲಿಂದ ಡೈರೆಕ್ಟ್ ಸಿಗಲ್ಲ. ಹಾಗಾಗಿ ಇವಾಗ ಬಂದು ಊಟ ಮಾಡಿ ಈಗ ಮಲ್ಕೋಬೇಕಷ್ಟೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಇನ್ನು ಮುಂದೆ ತುಂಬ ಪ್ಲೇಸಸ್ ನೋಡೋದಿದೆ. ಇದು ಜಸ್ಟ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ
ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಾಗವಾಗ ನಾನು ವ್ಲಾಗ್ ಮಾಡೋದೆಲ್ಲ ಮರ್ತೋಗ್ಬಿಟ್ಟು ಏನೇನೋ ಮಾಡಿದ್ದೀನಿ. ಎನಿವೇಸ್ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಒಂದು ಎಕ್ಸ್ಕ್ಯೂಸ್ ಅಂತ ಹೇಳ್ತಾ, ಮುಂದೆ ತುಂಬ ಪ್ಲೇಸಸ್ ನೋಡೋದಿದೆ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಒಂದು ಬ್ಯೂಟಿಫುಲ್ ಪ್ಲೇಸ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ಇನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ನಾನು ನಿಮ್ಮ ಮಧುರ ರವಿಚಂದ್ರ. ಸಿ ಯು.